ಎರಡು ಕ್ಷೇತ್ರಕ್ಕೆ ಒಂದೇ ಕೂಡ ಇದೆ ಸರ್. ಮುಂದಿನ ದಿನದಲ್ಲಿ ಎರಡು ಕೂಡ ಆಗ್ಬೋದಾ? ಬಂಗಾರಪೇಟೆ ಕ್ಷೇತ್ರ, ಕೆಜಿ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಏನಾದರೂ ನಮ್ಮ ತಾಲೂಕು ಬರ್ಬೋದು. ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ. ನಿಮಗೆ ತಾನೇ ಬಂದು ಖಾಲಿ ಜಾಗ ಇದೆ, ಎಲ್ಲ ಡೆವಲಪ್ ಮಾಡ್ತಾರೆ. ಏನ್ ಕೊಟ್ಟಿದ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಆ ಮಾತು ಪ್ರಕಾರ ಇವತ್ತು ಸದನದಲ್ಲೂ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು, ಅದಾದಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೋಡ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿಸಿ DPR ಮಾಡಿಸಿ ಇವತ್ತು ಬಂದಿದ್ದಾರೆ. ಕಾಂಪೌಂಡಿಂದ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಇನ್ನೂ ಒಂದು ಅದಕ್ಕೆ ರೋಡ್ ಮಾಡಿಸ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಹೈವೇಗೆ. ಇಂಥದ್ದೆಲ್ಲನೂ ಪ್ರಪೋಸಲ್ಸ್ನ ತೊಗೊಂಡು ಇವತ್ತು ಕ್ಷೇತ್ರ ಪ್ರವಾಸ ಮಾಡಿದ್ದಾರೆ. ಬಂಗಾರಪೇಟೆ ಶಾಸಕರಾಗಿರೋ SN ಅಣ್ಣನ ಮತ್ತು ನಮ್ಮನ್ನು ಕರೆದು, ಮತ್ತು ಇಡೀ ಜಿಲ್ಲೆಗೆ ಯಾರೂ 50 ವರ್ಷದಲ್ಲಿ ಇಂಥ ಕೊಡುಗೆಯನ್ನು ಕೊಡೋದಕ್ಕೆ ಅವಕಾಶ ಆಗಿರಲಿಲ್ಲ. ಸ್ವತಂತ್ರ ಬಂದಾದಮೇಲೆ ಫಸ್ಟ್ ಟೈಮ್ ರೈತರಿಗೋಸ್ಕರ APMC ಮಾರ್ಕೆಟು 2-3 ಸ್ಟೇಟ್ ಮಧ್ಯದಲ್ಲಿ 25 ಎಕರೆಯಲ್ಲಿ ಅದನ್ನು ಕೂಡ PPP ಮಾಡೆಲಲ್ಲಿ APMC ಮಾರ್ಕೆಟ್ ಮಾಡ್ತೀವಿ ಅಂತ ಬಜೆಟಲ್ಲಿ ಬಂದಿದೆ. ಅದಾದಮೇಲೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಕೊಟ್ಟಿದ್ದಾರೆ, ಅದು ಒಂದು 80 ಕೋಟಿಯಲ್ಲಿ. ಹೋಮ್ ಮಿನಿಸ್ಟ್ರು ಪ್ರವಾಸ ಮಾಡಿದಾಗ ಒಂದು 100 ಎಕರೆ ಜಾಗ ಕೊಟ್ಟರೆ ನಾನು ಇಲ್ಲಿ ಕರ್ನಾಟಕ ಪೊಲೀಸ್ ಇದನ್ನು ಮಾಡ್ತೀನಿ, ಅಕಾಡೆಮಿ ಮಾಡ್ತೀನಿ ಅಂದಿದ್ರು. ಅದಾದಮೇಲೆ ನಾನು ಪ್ರಪೋಸಲ್ ತೊಗೊಂಡು ಹೋದಾಗ 2 ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿತ್ತು, ಒಂದು ನಂದಿ ಬೆಟ್ಟಕ್ಕೆ, ಇನ್ನೊಂದು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಒಂದು ಸೈನ್ಸ್ ಸೆಂಟರ್ ಅಂತ ನಾವು 10 acres ಜಾಗ ಕೊಟ್ಟಿದ ತಕ್ಷಣ ಸರ್ಕಾರ ಅದಕ್ಕೂ ಕೂಡ 8 ಕೋಟಿ ಗ್ರ್ಯಾಂಟ್ಸ್ ಇಟ್ಟಿದೆ. ಮತ್ತು ಫಸ್ಟ್ ಟೈಮ್ ನಮಗೆ ಕಳೆದ 5 ವರ್ಷಗಳಲ್ಲಿ ನಾನು ಭಾಳ ನೋವು ತಿಂದಿದ್ದೆ. ಒಂದು ಇಲಾಖೆ, ಬಿಲ್ಡಿಂಗು, ಅನುದಾನ ಎಲ್ಲ ಥರೋದ್ರಲ್ಲಿ ನೋವು ತಿಂತಾ ಇದ್ವಿ. ನಮ್ಮದೇ ಸರ್ಕಾರ ಬಂದಾದಮೇಲೆ ಕ್ಷೇತ್ರದ ರೈತರಿಗೆ, ಓದ್ಕೊಂಡಿರುವಂಥ ಎಜುಕೇಟೆಡ್ ಯಾರಿದ್ದಾರೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಸ್ತೀನಿ ಅಂತ ಒಂದು ಏನು ಭರವಸೆ ಕೊಟ್ಟಿದ್ರು, ಪ್ರಾಮಿಸ್ ಮಾಡಿದರು. ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, IT ಪಾರ್ಕು, ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ ಇಲ್ಲಿ. ಅದಾದಮೇಲೆ ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗುತ್ತೆ ಅಷ್ಟು ರೆವಿನ್ಯೂ ಜನ್ರೇಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಟಾ ಇದೆ, ಅದೇ ಥರ ನಾನು ಬರೋವಂಥ ದಿನಗಳಲ್ಲಿ KGFಗೆ ನಾನು ಅಂಥದ್ದೇ ಒಂದು ಕೊಡುಗೆ ಕೊಡ್ತೀನಿ, ಮಾದರಿಯಾಗಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಬೋದಾಗಿತ್ತು, ತುಮಕೂರಲ್ಲಿ ಮಾಡ್ಬೋದಾಗಿತ್ತು, ದಾವಣಗೆರೆಯಲ್ಲಿ ಮಾಡ್ಬೋದಾಗಿತ್ತು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದ ತಕ್ಷಣ, ಜಾಗ ಕೊಟ್ಟಿದ ತಕ್ಷಣ ಈ ಜಾಗದಲ್ಲಿ ಭರವಸೆ ಕೊಟ್ಟಿದ್ದೀನಿ, ನಾನು ಆ ಮಾತು ಉಳಿಸ್ಕೋಬೇಕು ಅಂತಂದ್ಬಿಟ್ಟು 1 ವರ್ಷ ಆಗಿದೆ. ಆದರೆ ಎಲ್ಲೂ ನಾವು ಈವರೆಗೂ ಮಾಡಿಲ್ಲದೆ ಇರೋ ಅನುಭವ ಇರೋದ್ರಿಂದ ಹಂತವಾಗಿ ಇದೇ ಥರ ಮಾಡ್ತೀನಿ ಅಂತ, ಅದೇ ಏನು ಹೇಳಿದಾರೋ ಅದನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ನಂಬಿಕೆಯಿಂದ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು, ನಾವಿಷ್ಟೆಲ್ಲ 20-30 ಸಾವಿರ ಜನ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಅನುಭವಿಸ್ತಾ ಇರುವಂಥ ನರಕಕ್ಕೆ ಒಂದು ದಿನ ಅಂತ್ಯ ಇರುತ್ತೆ ಅಂತ ಇದ್ದೆ. ಅಂಥದಕ್ಕೆ ಇವತ್ತು ಒಂದು ಅವ್ರ ಪ್ರಯತ್ನ, ನಾನು ಅವ್ರನ್ನ, ನನ್ನ ಸರ್ಕಾರನ ಆರಾಧಿಸ್ತೀನಿ. ಅದಕ್ಕಿಂತ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಇಂಥದ್ದು ಒಂದು ಕೊಡುಗೆ ನನ್ನ ಕ್ಷೇತ್ರಕ್ಕೆ ಬಂದರೆ, ನನ್ನ ಕ್ಷೇತ್ರ ಜನ ಗೆಲ್ಲಿಸಿದ್ದಕ್ಕೆ ಮತ್ತು ನಾನು ಈ ಕಾರ್ಯಕ್ರಮನ ತೊಗೊಂಬಂದಿದ್ದಕ್ಕೆ ನನಗೆ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಮೆಡಿಕಲ್ ಕಾಲೇಜ್ ಏನಾದರೂ ನಮ್ಮ ತಾಲೂಕು ಬರ್ಬೋದು. ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ. ಬರುವಂಥ ದಿನಗಳಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ಬಂಗಾರಪೇಟೆ ಕ್ಷೇತ್ರ, KGF ಕ್ಷೇತ್ರ, ಆ ಕಡೆ ಮುಳಬಾಗಿಲು ಕ್ಷೇತ್ರಕ್ಕೂ ಒಳ್ಳೇದಾಗುತ್ತೆ ಅಂತಂದರೆ ಎಲ್ಲಿ ಯೋಗ್ಯವಾಗಿದೆ ಜಿಲ್ಲೆಗೆ ಬಂದಾಗಿದೆ. ಇನ್ನು ಎಲ್ಲಿ ಅದು ಯೋಗ್ಯವಾಗಿ ಬರುತ್ತೆ ಅಂದರೆ, ಜಿಲ್ಲೆಗೆ ಒಂದ್ಸತಿ ಒಂದು ವರ ಸಿಕ್ಕಿ ಆಗಿದೆ, ಅದು ಎಲ್ಲಿ ಯೋಗ್ಯವಾಗಿ ಅನುಕೂಲ ಆಗುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಆಗಲಿ. ಒಂದ್ಸತಿ ಒಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದರೆ, ಈಗ ಏನೇ ಸಮಸ್ಯೆ ಬಂದರೂ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ, ಇಲ್ಲ ಕುಪ್ಪಂ ಕಡೆ ಹೋಗ್ತಾ ಇದ್ದೀವಿ, ವೆಲ್ಲೂರ್ಗೆ ಹೋಗ್ತಾ ಇದ್ವಿ. ಅದಕ್ಕಿಂತ ಬೆಟರ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಯೋಗ್ಯವಾಗಿರೋ ಜಾಗಕ್ಕೆ ಬಂದರೆ ಒಳ್ಳೆಯದು. ನಾವು 3 ಜನ ಸ್ವಾಗತಿಸ್ತೀವಿ. ಅದಾದಮೇಲೆ ಖಂಡಿತವಾಗೂ ನಾನು ನನ್ನ ಸರ್ಕಾರನ ಅಭಿನಂದಿಸ್ತೀನಿ. ಕೋವಿಡ್ ದಿನಗಳಲ್ಲಿ ಭಾಳ ಕಷ್ಟದ ದಿನಗಳನ್ನು ಅನುಭವಿಸಿದ್ವಿ. ಪ್ರತಿಯೊಂದು ಕುಟುಂಬನೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿ ಆಯಿತು. ಅದಾದಮೇಲೆ ನಮ್ಮ ಸರ್ಕಾರ ಅಧಿಕಾರಿಗೆ ಬರ್ತಾನೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರು, ಪ್ರತಿಯೊಂದು ಹೆಣ್ಮಗು ಇರ್ಬೋದು, ಆ ಹೆಣ್ಮಗುನ
ಯಾವ ರೀತಿ ಆದ್ರೂ ಕಾಪಾಡಬೇಕು ಅಂತಂದ್ಬಿಟ್ಟು ದೂರದೃಷ್ಟಿಯಿಂದ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾತಾಡಿದ್ದಷ್ಟೇ ಮಾಡಲಿಲ್ಲ, ಭಾಷಣಕ್ಕೆ ಸೀಮಿತ ಮಾಡಲಿಲ್ಲ, ಭರವಸೆಗಳಿಗೆ ಸೀಮಿತ ಮಾಡಲಿಲ್ಲ. 2-3 ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದರು. ಪ್ರತಿಯೊಂದು ಬಡ ಹೆಣ್ಮಗು, ನೀವು ಇವತ್ತು ಯೋಚನೆ ಮಾಡಿ, ಕೂಲಿ ಕಾರ್ಮಿಕರು ಯಾರು ಹೆಣ್ಮಕ್ಳು, ರೈತ ಕಾರ್ಮಿಕ ಮಹಿಳೆ ಇದ್ದಾಳೆ, ಅವ್ರ ಕುಟುಂಬಕ್ಕೆ 2,000 ಬರುತ್ತೆ, ಆಶಾ ವರ್ಕರ್ಗೆ ಬರುತ್ತೆ, ಅಂಗನವಾಡಿಯಲ್ಲಿ ಕೆಲಸ ಮಾಡೋರಿಗೆ ಬರುತ್ತೆ, ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋ ಹೆಣ್ಮಗುಗೆ ಬರುತ್ತೆ. ಯಾರಿಗೆ ಇದು ಜಾತಿ ಧರ್ಮ ಬಿಟ್ಟು ಹೆಣ್ಮಕ್ಳನ್ನ ಕಾಪಾಡಬೇಕು ಅನ್ನೋವಂಥ ಭರವಸೆಗಳ ಮುಖಾಂತರ ಕಾಪಾಡಬೇಕು ಅಂತ ದೂರದೃಷ್ಟಿ ಸರ್ಕಾರಕ್ಕಿದೆ. ಕೋವಿಡ್ ನಂತರ ದಿನಗಳಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ಬಡವ್ರನ್ನ, ಆರ್ಥಿಕವಾಗಿ ಕೆಳವರ್ಗದಲ್ಲಿರುವಂಥ ಬಡವ್ರನ್ನ ಕಾಪಾಡ್ತಾ ಇದೆ ಅನ್ನೋವಂಥ ಒಂದು ಭ್ರಮೆಯಲ್ಲಿಲ್ಲ, ಆ ಒಂದು ನಂಬಿಕೆಯಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಸರ್, ಕುಡಾನಲ್ಲಿ 2 ಕ್ಷೇತ್ರಕ್ಕೆ ಒಂದೇ ಕೂಡ ಇದೆ ಸರ್. ಮುಂದಿನ ದಿನದಲ್ಲಿ 2 ಕೂಡ ಆಗ್ಬೋದಾ ಬಂಗಾರಪೇಟೆ ಕ್ಷೇತ್ರ ಕೆಜಿ ಕ್ಷೇತ್ರಕ್ಕೆ? ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ಮುಂದಿನ ದಿವಸಗಳಲ್ಲಿ ಪರಿಶೀಲನೆ ಮಾಡಿ ಅತ್ಯವಶ್ಯಕ ಇದ್ರೆ ಆ ಕೆಲಸನ ಮಾಡ್ತೀವಿ. ಏನು ನಮ್ಮ MLA ಹೇಳ್ತಾರೆ ಅದೇ ಥರ ಮಾಡೋದು. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲಿ 2 ಟೈಪ್ ಅರ್ಬನ್ ಒಂದು ವಿಲೇಜ್ ಅದರಲ್ಲಿ ಬಿಡಿದಿ ಹೊಸಕೋಟ ದೇವಾಲಯ ಯಾವ ಟೈಪ್ ಕೇಸ್ ಬರೋದು ಅಂತೇಳಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಇದು ಮೊದಲ ಯೋಜನೆ. ನಮಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲಿಕ್ಕೆ ನಮ್ಮ ಅಭಿಪ್ರಾಯ, ನನ್ನ ಸಹೋದರಿ ಹೇಳಿರೋ ಪ್ರಕಾರ KGFಗೆ ಇಲ್ಲಿ ಜಿಲ್ಲೆಗೆ ಇದು ಒಳ್ಳೆ ಹೆಸರು ತರುವಂಥದ್ದು. PPP ಮಾಡಲಿ ಈ ಒಂದು ಕೆಲಸವನ್ನು ನಾವು 1 ವರ್ಷದಲ್ಲಿ ಡಿಕ್ಲೇರ್ ಮಾಡಿ ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ಇದು ಲೋಕಾರ್ಪಣೆ ಮಾಡಿ. Wanted for Noble English School Santipuram for all subject. Interview at Little England Air Rifle Academy, Gautam Nagar on 16th March 2025. For more details, contact 7892222823. Solution for your neuro and holistic problems. Dr. J. Mariadas, near Municipal Ground, First Cross Road. 100% pure and clean. No compromise. Best quality. Family restaurant. 100% Ambur and Dindakal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.